ಹಾಯ್ ಆಲ್, ವೆರಿ ಗುಡ್ ಮಾರ್ನಿಂಗ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಇವತ್ತು ಇನ್ನೊಂದು ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಸಿಕ್ಕಿದ್ದೀನಿ. ಇವತ್ತು ನಾನು ಡಿಫ್ರೆಂಟ್ ಆದ ಡಿಟಾಕ್ಸ್ ಡ್ರಿಂಕ್ ಯಾವ ರೀತಿಯಾಗಿ ಮಾಡೋದು, ಹಾಗೆಯೇ ಈ ಪುದೀನ ರೈಸ್ನ ಮಿಲಿಟ್ಸ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಮಾಡೋದು, ಹಾಗೆ ಮಸಾಲ ಸೊಪ್ಪುಗಳನ್ನು ಬಳಸ್ಕೊಂಡು ಬೋಂಡ ಯಾವ ರೀತಿಯಾಗಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಸಿಂಪಲ್ ಆಗಿ ಕ್ವಿಕ್ ಆಗಿ ಕಡಲೆಕಾಳು ಉಸ್ಲಿ ಜೊತೆಗೆ ಮಕ್ಕಳಿಗೆ ಯಾವ ರೀತಿಯಾಗಿ ಊಟ ಅಥವಾ ಲಂಚ್ ಬಾಕ್ಸ್ ಹಾಗೆ ಸ್ನ್ಯಾಕ್ಸ್ ಬಾಕ್ಸ್ ಐಡಿಯಾನು ಕೂಡ ಇನ್ನು ಮುಂದಕ್ಕೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ವಿಡಿಯೋಗಳಲ್ಲಿ ಅಂದರೆ ಲೆಂತಿ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಹೇಗಿದ್ರು ನನ್ನ ಮಕ್ಕಳಿಗೆ ನಾನು ಪ್ಯಾಕ್ ಮಾಡಲೇಬೇಕಲ್ಲ, ಹಾಗೆಯೇ ಅದನ್ನು ಕೂಡ ಐಡಿಯಾ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇನ್ನು ನಾನು ಯೋಗ ಹಾಗೆಯೇ ಮೆಡಿಟೇಷನ್ ಮುಗಿಸ್ಕೊಂಡು ಬಂದು ಇವಾಗ ನಾನು ಕಷಾಯನ ಹಾಕ್ಕೊಂಡು ಕುಡ್ಕೊಂಡೆ. ಹಾಗೆ ಫಸ್ಟು ಪಾತ್ರೆನ ಎತ್ತಿಟ್ಕೊಂಡು ಬಿಡೋಣ ಅಂತ ಈ ರೀತಿ ರಾತ್ರಿನೇ ತೊಳೆದಿಟ್ಟಿದ್ದೆ ಅಲ್ವಾ, ಅದನ್ನು ಎತ್ತಿಟ್ಕೋತಾ ಇದ್ದೀನಿ. ನಮ್ಮನೇಲಿ ನಿನ್ನೆ ಮುದ್ದೆ ಮಾಡಿದ ನಂತರ ರಾಗಿ ಹಿಟ್ಟು ಕೂಡ ಖಾಲಿಯಾಗಿತ್ತು. ಅವಾಗಿಂದೇ ಬಾಕ್ಸ್ನ ತೊಳೆದಿಟ್ಕೊಂಡ್ಬಿಟ್ರೆ ಇನ್ನು ಮಿಷಿನಿಗೆ ತೊಗೊಂಡೋಗೋ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ರಾಗಿ ಹಿಟ್ಟಿನ ಬಾಕ್ಸು ಕೂಡ ತೊಳೆದಿಟ್ಕೊಂಡಿದ್ದೀನಿ. ಈ ರೀತಿ ನಾನು ಹಿಂದಿನ ದಿನವೇ ಪಾತ್ರೆನ ತೊಳೆದು ಹಾಗೆ ಆ ಒಂದು ಬ್ರೇಷನಲ್ಲಿ ಇಟ್ಬಿಟ್ಟೆ ಅಂದರೆ ನೀಟಾಗಿ ಬೆಳಗ್ಗೆನೆ ಚೆನ್ನಾಗಿ ಡ್ರೈ ಆಗಿರುತ್ತೆ. ಪಾತ್ರೆನ ಒರೆಸೇ ಇಡಬೇಕಂತ ಏನಿಲ್ಲ. ಹಾಗೆ ನೋಡ್ಬೋದು, ನಾನು ಇವತ್ತಿಗೆ ಎಷ್ಟಾಗುತ್ತೆ ಅಷ್ಟು ಮಿಲಿಟ್ಸ್ ಕೂಡ ನೆನಾಕಿಟ್ಟಿದ್ದೀನಿ, ಹಾಗೆಯೇ ಬಟಾಣಿ ನೆನಾಕಿಟ್ಟಿದ್ದೀನಿ. ಇನ್ನು ಅಲಸಂದೆ ಕಾಳು ಸಾರು ಮಾಡೋದಕ್ಕೆ ಅಂತ ನೆನಾಕಿಟ್ಟಿದ್ದೀನಿ. ಇನ್ನು ಒಗ್ಗರಣೆಗೆ ಅಥವಾ ಒಂಥರ ಈ ಉಸ್ಲಿ ಮಾಡ್ತಾರೆ ಗೊತ್ತಾ, ಆ ರೀತಿಗೂ ಕೂಡ ಬೇಕಾಗತ್ತೆ ಅಂತ ಕಡಲೆಕಾಳನ್ನ ಕೂಡ ನೆನಾಕಿಟ್ಟಿದ್ದೀನಿ. ಇನ್ನು ಇಲ್ಲಿ ನೋಡ್ಬೋದು ಮಡಿಕೆ ಕಾಳು, ನಿಮಗೆಲ್ಲ ಗೊತ್ತಿರುತ್ತೆ ಈ ನಾರ್ತ್ ಕರ್ನಾಟಕ ಕಡೆ ಮಡಿಕೆ ಕಾಳನ್ನ ಬಳಸ್ತಾರೆ. ಸೇಮ್ ನಮ್ಮ ಕಡೆ ಹೆಸರು ಬೇಳೆ ಹೇಗಿರುತ್ತೆ ಅದೇ ರೀತಿಯಾಗೇ ಇರುತ್ತೆ. ಹೆಸರು ಬೇಳೆ ಟೇಸ್ಟೇ ಇರುತ್ತೆ, ಆದರೆ ಕಲರ್ ಸ್ವಲ್ಪ ಬ್ರೌನಿಶ್ ಆಗಿರುತ್ತೆ. ಇನ್ನು ನಾನು ನಿನ್ನೆ ಒಂದು ಆರ್ಟಿಕಲ್ನ ಓದ್ತಾ ಇದ್ದೆ. ಆವಾಗ ನನಗೆ ಒಂದು ವಿಷಯ ಏನು ತಿಳಿತಂದರೆ, ನಾವು ಹೆಣ್ಮಕ್ಳು ರಾತ್ರಿ ಮಲಗಬೇಕಾದ್ರೆ ಸ್ಟವ್ ಎಲ್ಲ ಒರೆಸ್ತೀವಿ ಅಲ್ವಾ, ನಂತರ ಅಡುಗೆ ಮನೆ ಪೂರನು ಕ್ಲೀನ್ ಮಾಡಿಬಿಟ್ಟು ಮಲ್ಕೋತೀವಿ. ಆದರೆ ಸ್ಟವ್ ಮೇಲೆ ಯಾವುದಾದ್ರೂ ಒಂದು ಪಾತ್ರೆನ ಇಡಬೇಕಂತೆ, ಬರೀ ಒಲೆನ ಬಿಡಬಾರ್ದು ಅಂತ ಹೇಳಿ. ಹಾಗೆ ನಾವು ಬೆಂಗಳೂರಲ್ಲಿ ಒಲೆ ಅಂತೂ ಇರಲ್ಲ ಅಲ್ವಾ, ಸ್ಟವ್ ಅಲ್ವಾ, ಸೊ ಸ್ಟವ್ ಮೇಲೆ ಇಡಬೇಕಂತ ನನಗೂ ಕೂಡ ವಿಷಯ ತಿಳಿತು. ಆ ಕಾರಣಕ್ಕೆ ಇವತ್ತು ಎಲ್ಲ ಕಾಳುಗಳನ್ನು ನೆನೆಹಾಕಿ ಸ್ಟವ್ ಮೇಲೇ ಇಟ್ಟಿದ್ದೆ. ಈಗ ನಾನು ಅಲಸಂದೆ ಕಾಳನ್ನ ಸಾರು ಮಾಡೋದಕ್ಕೆ ಬೇಯೋದಕ್ಕೆ ಇಟ್ಕೊಳ್ಳೋಣ ಅಂತ ಹೇಳಿ ಒಂದು ಸಾರಿನ ಪಾತ್ರೆಗೆ ಅಲಸಂದೆ ಕಾಳು ಹಾಗೆ 2 ಕಪ್ ಆಗೋಷ್ಟು ನೀರನ್ನ ಹಾಕಿ ಉಪ್ಪನ್ನ ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ರೈಟ್ ಸೈಡ್ ನೀವು ನೋಡ್ಬೋದು ಸ್ಟೀಮ್ ಮಾಡ್ತಾ ಇದ್ದೀನಿ. ಕಡಲೆ ಕಾಳುಗಳನ್ನು ನೆನೆಸಿಟ್ಟಿದ್ದೆ ಅಲ್ವಾ, ಆ ಕಾಳನ್ನ ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ಸ್ಟೀಮ್ ಮಾಡಿ ನಾವು ಅದಕ್ಕೆ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀರಲ್ಲಿ ಬೇಯಿಸಿದ್ರೆ ನೀರಲ್ಲಿ ಆ ಕಡಲೆ ಕಾಳಿನೆಲ್ಲ ಅಂಶ ಹೋಗುತ್ತಲ್ವ, ಆಗ ನೀರನ್ನ ನಾವು ಚೆಲ್ಬಿಡ್ತೀವಿ. ಸಾರು ಮಾಡ್ತಾಯಿದ್ರೆ ಓಕೆ, ಬಟ್ ಆದರೆ ಯಾವುದೇ ಥರದ ಅಂಶ ನೀರಲ್ಲಿ ಹೋಗಬಾರ್ದು ಅಂದರೆ ಈ ರೀತಿಯಾಗಿ ನಾವು ಸ್ಟೀಮ್ ಮಾಡಿ ಬೇಯಿಸೋದು ಒಳ್ಳೆಯದು. ಜೊತೆಗೆ ನಾನು ಹಾಗೆ ಅನ್ನ ಮಾಡೋದಕ್ಕೂ ಇಟ್ಟಿದ್ದೀನಿ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ಪುದೀನ ರೈಸ್. ಆ ಕಾರಣಕ್ಕೆ ರೈಸ್ನ ಮಾಡಿ ಒಗ್ಗರಣೆ ಹಾಕ್ಕೊಂಡು ಬಿಡೋಣ, ಮಧ್ಯಾಹ್ನಕ್ಕೂ ಕೂಡ ಅನ್ನ ಆಗುತ್ತೆ ಅಂತ ಹೇಳಿ ಈ ರೀತಿಯಾಗಿ 3 ಸ್ಟವಲ್ಲೂ ಕೂಡ ಸಾಂಬಾರ್, ಅನ್ನ ಹಾಗೆ ಕಡಲೆಕಾಳನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಅದೆಲ್ಲ ಬೇಯೋಷ್ಟರೊಳಗೆ ನಾನು ಈ ಪುದೀನ ರೈಸಿಗೆ ಏನೆಲ್ಲ ಬೇಕಲ್ವ ಅದನ್ನೆಲ್ಲದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮೇಯ್ನಾಗಿ ಪುದೀನ ಹಾಗೆ ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸಾರಿಗೆ ಬದನೆಕಾಯಿ, ಆಲೂಗೆಡ್ಡೆ ಇದನ್ನೆಲ್ಲದೂ ಕೂಡ ತೊಗೊಂಡು ಒಂದು ಸತಿ ತೊಳೆದಿಟ್ಕೊಂಡು ಬಿಡ್ತೀನಿ. ಮುಂಚೆನೇ ನಾನು ತೊಳೆದಿಟ್ಟಿರ್ತೀನಿ, ಆದರೆ ಸೊಪ್ಪನ್ನ ತೊಳೆದಿರಲ್ಲ. ಇವತ್ತು ಒಂಥರ ಕುದಿನ ಡೇ ಅಂತಲೇ ಹೇಳ್ಬೋದು. ಸೊ ಇವತ್ತು ಕುದಿನ ಡಿಟಾಕ್ಸ್ ಡ್ರಿಂಕು ಕೂಡ ಮಾಡ್ತೀನಿ. ಇದು ತುಂಬಾ ಒಳ್ಳೆಯದು, ಡೈಜೆಷನ್ಗೆ ಒಳ್ಳೆಯದು, ಹಾಗೆಯೇ ವೆಯ್ಟ್ ಲಾಸ್ಗೂ ಕೂಡ ಒಳ್ಳೆಯದು. ಯಾರಾದರೂ ವೆಯ್ಟ್ ಲಾಸ್ಗೆ ಟ್ರೈ ಮಾಡ್ತಿದ್ರೆ ಅಂದರೆ ಈ ರೀತಿಯಾದ ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡಿಕೊಂಡು ಪ್ರತಿದಿನ ಬೆಳಗ್ಗೆ ಕುಡಿಯೋದ್ರಿಂದ ಬಾಡಿಲಿರುವಂಥ ಟಾಕ್ಸಿನ್ ಹೊರಗಾಕತ್ತೆ, ಹಾಗೆ ವೆಯ್ಟ್ ಲಾಸ್ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಎಲ್ಲದನ್ನು ಕೂಡ ಒಂದು ಕಡೆ ಈ ರೀತಿಯಾಗಿ ಇಟ್ಕೊಂಡಿದ್ದಾಯಿತು. ಹೀಗೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನಾಗೆ ನೀರನ್ನ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಬಟಾಣಿ ಅಂತೂ ರಾತ್ರಿನೇ ನೆನಾಕಿಟ್ಟಿದೆ. ಇನ್ನು ತೆಂಗಿನಕಾಯಿ ನನ್ನ ಮಗಳು ಬರ್ಡೇ ದಿನ ದೇವ್ರಿಗೆ ಅರ್ಚನೆ ಮಾಡ್ಸೋಕ್ಕೆ ಹೋದಾಗ ಹಾಗೆ ಇಟ್ಟಿದೆ. ಅದಕ್ಕೆ ಕುಂಕುಮ, ಅರ್ಶಿನ ಎಲ್ಲ ಹಾಗೆ ಹಚ್ಬಿಟ್ಟಿದ್ರು. ಬಂದಿದ್ದ ತಕ್ಷಣವೇ ತೊಳೆದಿದ್ದೀನಿ, ಬಟ್ ಸ್ಟಿಲ್ ಆ ಕರೆ ಹೋಗೇ ಇಲ್ಲ. ಈಗ ಆ ಭಾಗನ ನಾನು ಒಂದು ಚಾಕ್ನ ಸಹಾಯದಿಂದ ನೀಟಾಗಿ ಎರೆದ್ಬಿಟ್ಟು ನಂತರ ತುರಿತೀನಿ.
ನೋಡ್ಬೋದು ಕ್ವಿಕ್ಕಾಗಿ ನಾನು ಈರುಳ್ಳಿ, ಟೊಮ್ಯಾಟೊ, ಆಲೂಗೆಡ್ಡೆ ಹಾಗೆ ಸೌತೆಕಾಯಿನ ಸಿಪ್ಪೆ ಸುಲಿದು ಸ್ನ್ಯಾಕ್ಸಿಗಿರ್ಬೋದು, ಸೈಡ್ ಡಿಶ್ಶಿಗಾಗಿರ್ಬೋದು ಎಲ್ಲದನ್ನು ಕೂಡ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರೊಳಗೆ ಇಲ್ಲಿ ಸಾರು ಕೂಡ ಈ ರೀತಿಯಾಗಿ ಬೆಂದಿತ್ತು. ಹೀಗೆ ನಾವು ಬೇಳೆನ ಅಥವಾ ಕಾಳುಗಳನ್ನು ಬೇಯಿಸಬೇಕಾದ್ರೆ ಈ ರೀತಿ ಮೇಲೆ ನೊರೆ ಬಂತಂದರೆ ಅದು ಒಂದು ತಟ್ಟೆಗೆ ಹಾಕಿಬಿಟ್ಟು ಈ ರೀತಿ ತೆಗೆದಿಟ್ಕೊಂಡ್ಬಿಟ್ಟು ಆಮೇಲೆ ಚೆಲ್ಬಿಡ್ತೀನಿ. ಸ್ಟವ್ ಮೇಲೆ ಈ ರೀತಿ ಚಿಕ್ಕ ತಟ್ಟೆ ಇಡೋದ್ರಿಂದ ಸೌಟ್ ಇಡೋಕ್ಕೂ ಕೂಡ ಒಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಒಂದೊಂದ್ಸತಿ ಸ್ಟವ್ ಪಕ್ಕದಲ್ಲಿ ಅಥವಾ ಸ್ಟವ್ ಮೇಲೆ ಅಥವಾ ಸ್ಟವ್ ಸೈಡಲ್ಲಿ ನಾನು ಈ ರೀತಿಯಾದ ಚಿಕ್ಕ ತಟ್ಟೆನ ಇಟ್ಕೋತೀನಿ. ಇನ್ನು ಮಿಲಿಟ್ಸು ಕೂಡ ಬೇಯ್ತಾ ಇದೆ, ಮಿಲಿಟ್ಸು ಕೂಡ ಆಗತ್ತೆ. ಆ್ಯಂಡ್ ಆಲ್ಸೋ ಕಡಲೆಕಾಳು ಕೂಡ ನೀಟಾಗಿ ಬೆಂದಿತ್ತು. ಇವಾಗ ಅದನ್ನು ಕೂಡ ಆಫ್ ಮಾಡಿಬಿಡ್ತೀನಿ. ಆಲ್ಮೋಸ್ಟ್ ಒಂದು 7ರಿಂದ 10 ನಿಮಿಷ ಸಾಕು ಅನ್ನ ಆಗೋದಕ್ಕೆ, ಅಂದರೆ ಮಿಲಿಟ್ಸ್ ಆಗೋದಕ್ಕೆ ಹಾಗೆ ಕಡಲೆಕಾಳು ಸ್ಟೀಮಲ್ಲಿ ಬೇಯೋದಕ್ಕೆ. ಯಾಕಂದರೆ ನಾವು ಹಿಂದಿನ ದಿನವೇ ನೆನೆಹಾಕಿರೋದ್ರಿಂದ ಕಡಲೆಕಾಳು ಹಸಿ ಇರುತ್ತೆ ಅಲ್ವಾ, ಆ ಕಾರಣಕ್ಕೆ ಬೇಗನೆ ಬೇಯುತ್ತೆ. ಇನ್ನು ಮಿಲಿಟ್ಸ್ ರೈಸು ಕೂಡ ಇನ್ನೇನು ಬೇಯ್ತಾ ಇದೆ. ಇನ್ನು 1 ನಿಮಿಷ ನಂತರ ನಾನು ಅದನ್ನು ಕೂಡ ಆಫ್ ಮಾಡ್ತೀನಿ. ಇನ್ನು ಸಾಂಬಾರಿಗೆ ಇಟ್ಟಿರುವಂಥ ಅಲಸಂಡೆ ಕಾಳು ಕೂಡ ಬೆಂದಿದೆ. ಅದಕ್ಕೂ ಕೂಡ ತರಕಾರಿಗಳನ್ನೆಲ್ಲ ಹಾಕಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು ಚಾಪಿಂಗ್ ಬೋರ್ಡ್ ಮೇಲೆ ಎಲ್ಲ ಡಿವೈಡ್ ಮಾಡಿ ಇಕ್ಕಿದ್ದೀನಿ. ಹೆಚ್ಚಬೇಕಾದ್ರೆ ನಾನು ಈ ರೀತಿಯೇ ರುಬ್ಬೋದಕ್ಕೆ ಎಷ್ಟು ಬೇಕು ಅಥವಾ ಒಗ್ಗರಣೆಗೆ ಎಷ್ಟು ಬೇಕು ಅಥವಾ ಉಸ್ಲಿ ಮಾಡ್ತಿದ್ರೆ ಎಷ್ಟು ಬೇಕು ಈ ರೀತಿ ಡಿವೈಡ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಅಷ್ಟು ಕನ್ಫ್ಯೂಷನ್ ಆಗಲ್ಲ. ಇನ್ನು ಇಲ್ಲಿ ಅನ್ನ ಹಾಗೆ ಕಡಲೆಕಾಳು ಬೆಂದಿತ್ತಲ್ವ ಅದನ್ನ ಸೈಡಿಗೆ ಎತ್ತಿಟ್ಕೊಂಡು ಸ್ಟವ್ನ ಸ್ವಲ್ಪ ಫ್ರೀ ಮಾಡಿಕೊಂಡೆ. ಈಗ ಅಲಸಂಡೆ ಕಾಳು ಬೆಂದಿತ್ತಲ್ವ ಅದಕ್ಕೆ ಬದನೆಕಾಯಿ, ಆಲೂಗೆಡ್ಡೆ ಹೆಚ್ಚಿರುವಂಥದ್ದು, ಹಾಗೆ ನೀವು ನೋಡ್ಬೋದು ಅರ್ಧ ಆಲೂಗೆಡ್ಡೆ ಹಾಗೇ ಹಾಕಿದ್ದೀನಿ. ಯಾಕಂದರೆ ಸಾಂಬಾರು ಮಾಡುವಾಗ ಆ ಆಲೂಗೆಡ್ಡೆ ತೊಗೊಂಡು ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಒಂದು ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಅಂತ ಹೇಳಿ ಆಲೂಗೆಡ್ಡೆನ ಬಳಸಿದ್ರೆ ಈ ರೀತಿಯಾಗಿ ಬಳಸ್ತೀನಿ. ಇದ್ರ ಜೊತೆಗೆ ಅರ್ಧ ಈರುಳ್ಳಿ ಹಾಗೆ ಅರ್ಧ ಟೊಮೆಟೊನು ಕೂಡ ಹಾಕಿ ಬೇಯಿಸ್ತಾ ಇದ್ದೀನಿ. ಇನ್ನು ಕ್ವಿಕ್ಕಾಗಿ ಪುದೀನ ರೈಸ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಇದಂತೂ ನೀವು ಟ್ರೈ ಮಾಡಲೇಬೇಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೀರಿಯಸ್ಲಿ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ಅದ್ಭುತ ಅಂತಲೇ ಹೇಳ್ಬೋದು. ಈಗ ನಾನು ಪುದೀನ ರೈಸ್ಗೆ ಒಂದು ಮಸಾಲನೂ ಕೂಡ ರುಬ್ಕೋಬೇಕು. ಅದಕ್ಕೆ ನಾನು ಇವಾಗ ಮೊದಲು ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಬಾಣಲಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿನ ಹಾಕಿ ಮೊದಲು ಫ್ರೈ ಮಾಡ್ಕೋಬೇಕು. ನಂತರ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ. ನಾನಿಲ್ಲಿ 7ರಿಂದ 8 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಖಾರದ ಪುಡಿನ ರುಬ್ಬೋ ಟೈಮಲ್ಲಿ ಹಾಕ್ಕೊಳ್ಳಿ. ನಂತರ ಇಲ್ಲಿ 1 ಈರುಳ್ಳಿ, ಮೀಡಿಯಮ್ ಸೈಜ್ ಗಾತ್ರದ 1 ಈರುಳ್ಳಿನ ಹೆಚ್ಕೊಂಡು ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ನಂತರ ನಾನು ಶೂಟ್ ಮಾಡಿದ್ದೀನಿ, ಬಟ್ ಆದರೆ ಆ ಶೂಟ್ ಕಂಪ್ಲೀಟಾಗಿ ಮಿಸ್ ಆಗಿದೆ ಕ್ಲಿಪ್ಪಿಂಗ್ಸು. ಅಂದರೆ ಕ್ಯಾಮ್ರಾ ಆನ್ ಆಗಿದೆ ಅಂತ ಅಂದ್ಕೊಂಡು ನಾನು ಶೂಟ್ ಮಾಡ್ತಾ ಇದ್ದೀನಿ. ನೋಡಿದ್ರೆ ಕ್ಯಾಮ್ರಾ ಆನೇ ಆಗಿರಲಿಲ್ಲ. ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಗೊತ್ತಾಗ್ತಿದೆ ಆ ಕ್ಲಿಪ್ಪಿಂಗ್ಸ್ ಇಲ್ಲ ಅಂತ ಹೇಳಿ. ಇವಾಗ ನಾನಿಲ್ಲಿ ಡಿಟಾಕ್ಸಿ ಡ್ರಿಂಕ್ನ ಮಾಡ್ಕೋತಾ ಇದ್ದೀನಿ. ಅರ್ಧ ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ 1 ಹಿಡಿ ಆಗೋಷ್ಟು ಪುದೀನ, ಶುಂಠಿ, ನಿಂಬೆಹಣ್ಣಿನ ರಸ ಹಾಕಿ ಸ್ವಲ್ಪ ನೀರನ್ನ ಹಾಕಿ ನುಣ್ಣದಾಗಿ ರುಬ್ಕೋಬೇಕು. ನಿಮಗೆ ಬೇಕಂತ ಹೇಳಿದ್ರೆ ಕ್ಯಾರೆಟ್ನು ಕೂಡ ಹಾಕೋಬೋದು. ಸ್ವಲ್ಪ ಕಹಿ ಅಂಶ ಇರೋದಿಲ್ಲ, ಯಾಕಂದರೆ ಪುದೀನ ಸ್ವಲ್ಪ ಒಂಥರ ಫ್ಲೇವರ್ ಬರುತ್ತೆ. ಆದರೆ ಸೌತೆಕಾಯಿ ಹಾಕೋದ್ರಿಂದ ಅಷ್ಟೇನು ಅನಿಸಲ್ಲ. ನಿಮ್ಗೇನಾದರೂ ಪುದೀನ ಏನಾದರೂ ಸ್ವಲ್ಪ ಹಸಿ ಸ್ಮೆಲ್ ಇಷ್ಟ ಆಗಲ್ಲ ಅನ್ನೋದಿದ್ರೆ ನೀವು ಬೇಕಿದ್ರೆ ಕ್ಯಾರೆಟ್ನ ಹಾಕೋಬೋದು. ಈಗ ಈ ರೀತಿ ಸ್ಟ್ರೈನರ್ ಅಂದರೆ ಸೋಸ್ಕೊಂಡು ನಂತರ ಇದನ್ನು ಕುಡಿಯೋದ್ರಿಂದ ಬಹಳನೇ ಒಳ್ಳೆಯದು. ಸಣ್ಣ ಆಗಬೇಕು ಅನ್ನೋರಲ್ಲ, ಎಲ್ಲರೂ ಕೂಡ ಈ ಒಂದು ಡಿಟಾಕ್ಸಿ ಡ್ರಿಂಕ್ನ ಕುಡಿಬೇಕು. ಒಳ್ಳೆಯದು. ನಮ್ಮ ದೇಹದಲ್ಲಿ ಡಿಟಾಕ್ಸಿ ಡ್ರಿಂಕ್ನ ಕುಡಿಯೋದ್ರಿಂದ ದೇಹದಲ್ಲಿರುವಂಥ ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಟಾಕ್ಸಿನ್ ಅಂತ ಎಸ್ಪೆಷಲಿ ನಮ್ಮ ಬಾಡಿಗೆ ಟಾಕ್ಸಿನ್ ಯಾವ ರೀತಿ ಬರುತ್ತೆ ಅಂದರೆ ಪ್ಲಾಸ್ಟಿಕ್ನ ಜಾಸ್ತಿ ಬಳಸೋದ್ರಿಂದ, ಜೊತೆಗೆ ಬೇರೆ ಬೇರೆ ಆಹಾರದಿಂದನೂ ಬರುತ್ತೆ. ಸೊ ಇದನ್ನೆಲ್ಲ ಹೊರಗೆ ಹಾಕೋದಕ್ಕೆ ಈ ಒಂದು ಡಿಟಾಕ್ಸಿ ಡ್ರಿಂಕ್ ಹೆಲ್ಪ್ ಮಾಡುತ್ತೆ. ನೋಡ್ಬೋದು ಇಲ್ಲಿ ಮಸಾಲನ ರುಬ್ಬೋದಕ್ಕೆ ಕೂಡ ರೆಡಿಯಾಗಿದೆ. ನಾನು ಆವಾಗಲೇ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಅಂತ ಹೇಳಿದೆ ಅಲ್ವಾ. ನಾನು ಈರುಳ್ಳಿ ಹಾಕಿದ ನಂತರ ಅರ್ಧ ಟೊಮೆಟೊ ಹಾಗೆಯೇ ಒಂದು 10 ಗೋಡಂಬಿನ ಹಾಕ್ಕೊಂಡು ಜೊತೆಗೆ 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನ ಹಾಕೋಬೇಕು. 2 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈ 4 ಇಂಗ್ರೀಡಿಯೆಂಟ್ಸ್ ಹಾಕಿರೋದು ರೆಕಾರ್ಡೇ ಆಗಿರಲಿಲ್ಲ. ಸೊ ಆ ಕಾರಣಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ತೆಂಗಿನಕಾಯಿನ ನಾನು ಸ್ವಲ್ಪನೇ ಹಾಕಿದ್ದೀನಿ. ನಿಮ್ಗೇನಾದರೂ ತೆಂಗಿನಕಾಯಿ ಜಾಸ್ತಿ ಬೇಕಂದರೆ ಹಾಕೋಬೋದು. ನಾನಿಲ್ಲಿ ಗೋಡಂಬಿನ ಬಳಸಿರೋದ್ರಿಂದ ತೆಂಗಿನಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ.
ಈಗ ಅದೇ ಬಾಣಲಿನ ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅಂದರೆ ನಾನು ತೋರಿಸ್ತಿದ್ದೀನಲ್ಲ ಸೌಟು, ಅದರಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸಾಸಿವೆನ ಹಾಕ್ಕೊಂಡು ಜೀರಿಗೆನ ಹಾಕ್ಕೊಂಡು ಉದ್ದಿನ ಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಒಂದು 5-6 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಆ ಕಾರಣಕ್ಕೆ. ಇದು ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ಇಲ್ಲಿ ನಾನು ಅರ್ಧ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಟೊಮ್ಯಾಟೊನ ಹಾಕ್ಕೋತಾ ಇದ್ದೀನಿ. ಪುದೀನ ರೈಸಿಗೆ ಟೊಮ್ಯಾಟೊ ಸ್ವಲ್ಪ ಜಾಸ್ತಿ ಹಾಕಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಈರುಳ್ಳಿನ ನಾನು ಕಡಿಮೆನ ಹಾಕಿದ್ದೀನಿ, ರುಬ್ಬೋದಕ್ಕೂ ಕೂಡ ಹಾಕಿದ್ದೀನಲ್ವ, ಆ ಕಾರಣಕ್ಕೆ. ಇಲ್ಲಿ ಜಾಸ್ತಿ ಆದರೆ ನಾವು ಪುದೀನ ರೈಸ್ ತಿನ್ಬೇಕಾದ್ರೆ ಪುದೀನ ಟೊಮೆಟೊ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಈರುಳ್ಳಿ ಸಿಕ್ಕಿದ್ರೆ ಅಷ್ಟು ಟೇಸ್ಟಿ ಅನಿಸಲ್ಲ. ಆ ಕಾರಣಕ್ಕೆ ನಿಮಗೆ ಬೇಕಂದರೆ ಈರುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ. ಈಗ ನಾನಿಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ನೆನೆಸಿಟ್ಕೊಂಡಿರುವಂಥ ಬಟಾಣಿನ ಹಾಕಿದ್ದೀನಿ. ಹಸಿ ಬಟಾಣಿ ಅಲ್ಲ, ನಿಮ್ಮ ಹತ್ರ ಹಸಿ ಬಟಾಣಿ ಇತ್ತು ಅಂದರೆ ದಯವಿಟ್ಟು ಹಸಿ ಬಟಾಣಿನೇ ಹಾಕ್ಕೊಳ್ಳಿ. ಈಗ ಒಂದು ಬೌಲ್ ಆಗೋಷ್ಟು ಪುದೀನಾನ ಹಾಕ್ಕೋತಾ ಇದ್ದೀನಿ. ನಾನು ಇವತ್ತು ಪುದೀನ ರೈಸ್ ಮಾಡ್ತೀನಿ ಅಂತಲೇ ಹೇಳಿಬಿಟ್ಟು ರಾತ್ರಿನೇ ನಾನು ಪುದೀನಾನ ನೀಟಾಗಿ ಸೋಸಿಟ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಒಂದು 3 ಸತಿ ನೀರಿಗೆ ಹಾಕಿ ತೊಳೆದಿಟ್ಕೊಂಡಿದ್ದೆ. ಇವಾಗ ನಾನು ಹಾಕ್ಕೊಂಡಿದ್ದೀನಿ. ಪುದೀನದಲ್ಲಿ ಸ್ವಲ್ಪ ಮಣ್ಣಿನಂಶ ಜಾಸ್ತಿನೇ ಇರುತ್ತೆ, ನೀಟಾಗಿ ತೊಳ್ಕೊಳ್ಳಿ. ಪುದೀನ ನೀಟಾಗಿ ಫ್ರೈ ಆಗಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ ರುಬ್ಬಿಟ್ಕೊಂಡಿರ್ತೀವಿ ಅಲ್ವಾ ಮಸಾಲ, ಇದನ್ನು ಕೂಡ ಹಾಕ್ಕೊಳ್ಬೇಕು. ನಂತರ ನಾವು ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ, ಯಾಕಂದರೆ ಅದರಲ್ಲೂ ಕೂಡ ಮಸಾಲ ಉಳ್ಕೊಂಡಿರುತ್ತಲ್ವ. 1-2 ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಆ ಮಸಾಲನೆಲ್ಲ ತೆಗೆದು ಹಾಗೆ ಅದೇ ಬಾಣಲಿಗೆ ಹಾಕ್ಕೊಳ್ಳಿ. ವೇಸ್ಟ್ ಮಾಡೋದು ಬೇಡ ಅಂತ ಅಷ್ಟೇ. ಹಾಗೆಯೇ ನಾನಿಲ್ಲಿ ಮಿಲಿಟ್ಸ್ನ ಬಳಸ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ವೈಟ್ ರೈಸ್ನ ಮಾಡ್ತಾಯಿದ್ದೀರಾ, ವೈಟ್ ರೈಸ್ನ ಬಳಸ್ಕೊಂಡು ಮಾಡ್ತಾಯಿದ್ದೀರಾ ಅಂದರೆ ದಯವಿಟ್ಟು ನೀವು ಉಡಿಯಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆ ಕಾರಣಕ್ಕೆ ನೀವಿಲ್ಲಿ ನೀರನ್ನ ಹಾಕ್ಕೋಬೇಡಿ, ಅದನ್ನು ಸ್ಕಿಪ್ ಮಾಡಿ. ನೀವು ಅವತ್ತೇನಾದರೂ ಸಾಂಬಾರನ್ನ ಮಾಡ್ತಿರ್ತೀರಲ್ವ ಆವಾಗ, ಅಥವಾ ಸಾಂಬಾರಿಗೆ ಮಸಾಲ ರುಬ್ಬಬೇಕು ಅಂದಾಗ ನೀವು ಅದೇ ಮಿಕ್ಸಿ ಜಾರ್ನ ಬಳಸಿದ್ರೆ ಮುಗೀತು. ನೀವು ಅದಕ್ಕೆ ನೀರು ಹಾಕಿ ಮಸಾಲಾನ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಇನ್ನು ಹಾಕಿರುವಂಥ ನೀರು ಕುದ್ದಿದ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಕೈಯಾಡಿದ ನಂತರ ಬೇಯಿಸಿಟ್ಕೊಂಡಿರುವಂಥ ಮಿಲಿಟ್ಸ್ ರೈಸ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಸಾಮೆ ಮಿಲಿಟ್ಸ್ನ ಮಾಡಿದ್ದೀನಿ. ಸೊ ಸಾಮೆ ಮಿಲಿಟ್ಸ್ನ ಇವತ್ತು ಮಧ್ಯಾಹ್ನಕ್ಕೆ ಆಗೋ ಥರನೇ ಸಪ್ರೇಟಾಗಿ ಒಂದು ಮಡಿಕೆಯಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೆ. ನೀವು ಬೇಕಿದ್ರೆ ಕುಕ್ಕರಲ್ಲಿ ಈ ಪಲಾವ್ ಮಾಡೋ ರೀತಿಯಲ್ಲೂ ಕೂಡ ಮಾಡಬಹುದು. ಇಲ್ಲ ಅಂದರೆ ನೀವು ಅನ್ನನ ಸಪ್ರೇಟಾಗಿ ಉಡಿಯಾಗಿ ಮಾಡಿಕೊಂಡು ಹಾಗೆ ನಾನಿಲ್ಲಿ ಮಿಕ್ಸಿ ಜಾರಿಂದ ನೀರು ಹಾಕ್ತೆ ಅಲ್ವ, ಅದೊಂದನ್ನು ಸ್ಕಿಪ್ ಮಾಡಿ ಇನ್ನೆಲ್ಲ ಸೇಮ್ ಸ್ಟೆಪ್ನ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಪುದೀನ ನಾವು ಅಡುಗೆಗೆ ಬಳಸಿದಾಗ ಡೈಜೆಷನ್ಗೆ ಒಳ್ಳೆಯದು, ಹಾಗೆಯೇ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಒಳ್ಳೆಯದು. ಈಗ ಪುದೀನ ರೈಸ್ ಅಂತೂ ರೆಡಿ ಆಯಿತು. ಇನ್ನು ಕೊನೆಯದಾಗಿ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಈ ರೀತಿ ಕೈಯಾಡ್ಕೋತಾ ಇದ್ದೀನಿ. ತುಪ್ಪನ ಕೊನೆಗೆ ಹಾಕೋದ್ರಿಂದ ಒಂದು ಒಳ್ಳೆಯ ಟೇಸ್ಟ್ ಬರುತ್ತೆ, ಒಂಥರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಯೂಶ್ವಲಿ ಅಡುಗೆಗೆ ಎಣ್ಣೆನ ಕಡಿಮೆ ಬಳಸಿ ಅಡುಗೆನ ಮಾಡೋದಾದರೆ ನಾವು ಅಡುಗೆ ಆದ ನಂತರ ಯಾವುದಾದ್ರೂ ಬ್ರೇಕ್ಫಾಸ್ಟ್ನ ಮಾಡಿದ ನಂತರ ಈ ರೀತಿ ತುಪ್ಪನ ಹಾಕಿ ಕಲಸೋದ್ರಿಂದ ಒಂದು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ, ಹಾಗೆ ಒಂದು ಒಳ್ಳೆ ಸೂಪರ್ ಟೇಸ್ಟ್ ಕೊಡುತ್ತೆ. ಇನ್ನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಪುದೀನ ರೈಸ್, ಡಿಲಿಷಿಯಸ್ ಆದಂಥ ಪುದೀನ ರೈಸ್ ರೆಡಿ ಆಯಿತು. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಬೇಕು, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ನು ಪಾಪುಗೆ ತಟ್ಟೆಗೆ ಹಾರಾಕ್ತಾ ಇದ್ದೀನಿ. ಇನ್ನೇನು 5 ಮಿನಿಟ್ಸ್ ರೆಡಿ ಆಗ್ತಿದ್ದಾಳೆ, ಅವಳು ಕೂಡ ತಿಂಡಿನ ತಿನ್ನಬೇಕು. ಹಾಗೆಯೇ ಮಿಕ್ಕಿರುವಂಥ ಬ್ರೇಕ್ಫಾಸ್ಟ್ನೆಲ್ಲ ಹಾಟ್ ಬಾಕ್ಸ್ಗೆ ಎತ್ತಿಟ್ಬಿಟ್ಟು ಅದನ್ನು ಕೂಡ ಬೆಳಗೋದಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ಕಡಲೆಕಾಳು ಉಸ್ಲಿನ ಮಾಡ್ಕೋಬೇಕು. ಇವತ್ತು ನಾನು ಈರುಳ್ಳಿ ಏನೂ ಹಾಕದೆ ಕಡಲೆಕಾಳು ಉಸ್ಲಿನ ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಕಡಲೆಬೇಳೆ ಆವಾಗಲೇ ನಾನು ಸ್ವಲ್ಪ ಸ್ಟೀಮ್ನ ಮಾಡಿ ಬೇಯಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಇಲ್ಲಿ ಒಗ್ಗರಣೆ ಮಾಡಿದಾಗ ಎಣ್ಣೆ ಅಂತೂ ಖಂಡಿತವಾಗ್ಲೂ ಕೌಂಟರ್ ಟಾಪ್ ಮೇಲೆ ಇರ್ಬೋದು, ಸ್ಟವ್ ಮೇಲೆ ಇರ್ಬೋದು, ಎಲ್ಲ ಕಡೆನೂ ಕೂಡ ಆರುತ್ತೆ. ಆರ್ದಂಗಂತೂ ಮಾಡೋಕ್ಕಾಗಲ್ಲ, ಬಟ್ ಆದರೆ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಷ್ಟೇ. ಈ ರೀತಿ ಅವಾಗಿಂದ ಸ್ಟವ್ವು ಹಾಗೆ ಕೌಂಟರ್ ಟಾಪ್ನ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಕೆಲಸ ಕಡಿಮೆ ಆಗುತ್ತೆ. ಅಷ್ಟರೊಳಗೆ ಒಗ್ಗರಣೆಯಲ್ಲಿರುವಂಥ
ಹಸಿಮೆಣಸಿನಕಾಯಿ ಕೂಡ ಬೆಂದಿತ್ತು. ಇವತ್ತು ಈರುಳ್ಳಿನ ಬಳಸ್ದಲ್ಲ ಡೈರೆಕ್ಟ್ ಬೇಯಿಸಿಟ್ಕೊಂಡಿರುವಂಥ ಕಾಳನ್ನ ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನಿಮಗೆ ಬೇಕಂದರೆ ಪುದೀನ ಕೂಡ ಹಾಕೋಬೋದು. ಆ್ಯಕ್ಚುಲಿ ಪ್ಲ್ಯಾನ್ ಪ್ರಕಾರ ಪುದೀನ ಹಾಕಬೇಕಿತ್ತು, ಬಟ್ ಪುದೀನ ಖಾಲಿ ಆಗೋಯ್ತು. ನಾನು ಎಲ್ಲದನ್ನು ಕೂಡ ರೈಸ್ ಬಾತಿಗೆ ಹಾಕಿದೆ. ಫ್ರೈ ಮಾಡಿದ ನಂತರ ಗೊತ್ತಾಯಿತು ಅದು ಕೂಡ ಕಡಿಮೆ ಆಯಿತು ಅಂತ ಹೇಳಿಬಿಟ್ಟು ಈಗ ನಾನಿಲ್ಲಿ 2 ಸ್ಪೂನ್ ಆಗೋವಷ್ಟು ತೆಂಗಿನಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಕಡಲೆಕಾಳು ಉಸ್ಲಿ ಎಷ್ಟು ಸಿಂಪಲ್ ಆಗಿತ್ತು ಗೊತ್ತಾ. ಈ ರೀತಿ ಮಾಡಿಕೊಟ್ರೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಆನಿಯನ್ ಹಾಕದೆ ಮಾಡಿಕೊಟ್ರೆ ಎಕ್ಸ್ಪೆಷಲಿ ಉಸ್ಲಿನ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ದೇವಸ್ಥಾನದಲ್ಲಿ ಕೊಟ್ಟಿರೋ ಪ್ರಸಾದ ಥರ ಇದೆ ಅಂತ ಹೇಳಿ ಇಷ್ಟಪಟ್ಟು ತಿಂತಾಳೆ. ಇನ್ನು ಮಗಳಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡುವಂಥ ಸಮಯ. ಅವಳಿಗೆ ಪುದೀನ ರೈಸ್ ಜೊತೆಗೆ ಒಂದು 7 ಸ್ಲೈಸಸ್ ಆಗೋಷ್ಟು ಸೌತೆಕಾಯಿನ ಹಾಕಿದ್ದೀನಿ. ಇನ್ನು ಸ್ನ್ಯಾಕ್ಸಿಗೆ ನಾನು ಕಡಲೆಕಾಳಿನ ಉಸ್ಲಿನ ಹಾಕ್ತಾ ಇದ್ದೀನಿ. ಅವಳಿಗೆ ಈ ರೀತಿ ಹೆಸರು ಕಾಳು, ಕಡಲೆಕಾಳು, ಮಡಿಕೆ ಕಾಳಿಂದ ಉಸ್ಲಿನ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾಳೆ. ಆದರೆ ಮೇನ್ ರೀಸನ್ ಏನಂದರೆ ಈರುಳ್ಳಿನ ಹಾಕಬಾರ್ದು. ಓಕೆ, ಕಾಳನ್ನ ತಿಂತಾಳಲ್ವ, ಅದೊಂದು ಉದ್ದೇಶನ ಇಟ್ಕೊಂಡು ಈರುಳ್ಳಿನ ಹಾಕಲ್ಲ. ಮಕ್ಕಳಿಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿಯಾಗಿ ನಾವು ಲಂಚ್ನ ಪ್ಯಾಕ್ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಊಟದ ಜೊತೆಗೆ ಹಾಗೆ ಬಾಳೆಹಣ್ಣ ತಿನ್ನಲಿ ಅಂದ್ಬಿಟ್ಟು ಬಾಳೆಹಣ್ಣು ಕೂಡ ಹಾಕಿದ್ದೀನಿ. ಇವಾಗ ನಾನು ಸಾಂಬಾರಿಗೆ ಮಸಾಲಾನ ರುಬ್ಕೋತಾ ಇದ್ದೀನಿ. ಮೊದಲು ಒಂದು ಜಾರಿಗೆ 1 ಇಂಚ್ ಆಗೋಷ್ಟು ಹುಣಸೆಹಣ್ಣು, 1 ಚಿಕ್ಕ ಈರುಳ್ಳಿ, ಅರ್ಧ ಟೊಮ್ಯಾಟೊನ ಹಾಕಿದ್ದೀನಿ. ಅದ್ರ ಜೊತೆಗೆ ತೆಂಗಿನ ತುರಿ 2.5 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಇಟ್ಕೊಂಡಿದ್ದೀನಿ. ಇವನ್ ತೆಂಗಿನ ತುರಿ ಖಾಲಿಯಾಗಿದೆ, ಬೆಳಗ್ಗೆಗೆ ಒಡೆದು ತುರ್ಕೋಬೇಕು. ಈಗ ಅರ್ಧ ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀನಿ. ಇನ್ನು ಇಲ್ಲಿ ಖಾರದ ಪುಡಿ ಹಾಗೆ ಸಾಂಬಾರ್ ಪುಡಿನ ಹಾಕೋತಾ ಇದ್ದೀನಿ. ನಮ್ಮನೆ ಕಡೆ ಎಕ್ಸ್ಪೆಷಲಿ ನಮ್ಮ ಅತ್ತೆ ಮನೆಯಲ್ಲಿ ಈ ರೀತಿಯಾಗಿ ಸಾಂಬಾರ್ ಪುಡಿ ಹಾಗೆ ಖಾರದ ಪುಡಿನ ಬೇರೆ ಬೇರೆಯಾಗಿ ಮಾಡ್ತಾರೆ. ನಾನು ನಮ್ಮ ಅತ್ತೆ ಮಾಡೋದನ್ನೇ ತೊಗೊಂಡು ಬರ್ತೀನಿ. ನಾನು ಯಾವತ್ತೂ ಮಾಡಿಲ್ಲ, ಮಾಡೋದಕ್ಕಿನ್ನೂ ಕಲ್ತಿಲ್ಲ. ಫ್ಯೂಚರಲ್ಲಿ ಕಲ್ತ್ರೆ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ತೀನಿ. ಸಾಂಬಾರ್ ಪುಡಿ ಖಾರದ ಪುಡಿ ಹಾಕಿದ ನಂತರ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿ ರುಬ್ಬಿ ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಸಾಂಬಾರ್ಗೆ ಅಂತ ಹೇಳಿ ಕಾಳು ತರಕಾರಿನ ಹಾಕಿ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಒಂದು ಸತಿ ಕೆಳಗಿಟ್ಕೊಂಡು ಈ ರೀತಿಯಾಗಿ ಆಲೂಗೆಡ್ಡೆನ ಅರ್ಧ ಹಾಕಿದ್ದೆ ಅಲ್ವಾ, ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಸಿಪ್ಪೆನ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡಿ ಸಾಂಬಾರ್ಗೆ ಹಾಕೋದ್ರಿಂದ ನಾವೇನಾದರೂ ಮಸಾಲ ಸ್ವಲ್ಪ ಕಡಿಮೆ ಆದರೂ ಕೂಡ ಅದು ಒಂಥರ ಟೆಕ್ಸ್ಚರ್ ಗಟ್ಟಿಯಾಗಿ ಟೆಕ್ಸ್ಚರ್ ಕೊಡುತ್ತೆ. ಹಾಗೆ ಎಲ್ಲಾದರೂ ಉಪ್ಪು ಖಾರ ಹುಳಿ ಏನಾದರೂ ಜಾಸ್ತಿ ಆಗಿತ್ತು ಅಂದರೆ ಆ ಆಲೂಗೆಡ್ಡೆ ಹಾಕೋದ್ರಿಂದ ಎಲ್ಲದನ್ನು ಕೂಡ ಕಡಿಮೆ ಮಾಡುತ್ತೆ. ಆ ಕಾರಣಕ್ಕೆ ನಾನು ಆಲೂಗೆಡ್ಡೆನ ಹಾಕ್ತೀನಿ. ಮೇಯ್ನಾಗಿ ಸಾಂಬಾರನ್ನ ಟೆಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ. ಆ ಕಾರಣಕ್ಕೂ ಕೂಡ ನಾನು ಆಲೂಗೆಡ್ಡೆನ ಹಾಕ್ತೀನಿ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಎಷ್ಟೋ ಜನ ಸಾಂಬಾರಿಗೆ ಆಲೂಗೆಡ್ಡೆ ಬದನೆಕಾಯಿ ಇಲ್ಲದೆ ಸಾಂಬಾರೇ ಮಾಡಲ್ಲ, ಅಂಥವ್ರಿಗೆ ಗೊತ್ತಿರುತ್ತೆ ಆಲೂಗೆಡ್ಡೆ ಹಾಕೋದ್ರಿಂದ ಸಾಂಬಾರು ಕೂಡ ತುಂಬ ಒಳ್ಳೆ ಟೆಕ್ಸ್ಚರ್ ಸಿಗುತ್ತೆ. ಇನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲೂಗೆಡ್ಡೆನೂ ಕೂಡ ಸ್ಮ್ಯಾಶ್ ಮಾಡಿ ಸಾಂಬಾರ್ಗೆ ಹಾಕಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ಕುದಿ ಕುದ್ರೆ ಸಾಕಾಗುತ್ತೆ. ನಿಮಗೆ ಬೇಕಂದರೆ ಒಗ್ಗರಣೆನ ಹಾಕೊಳ್ಳಿ. ನಾನಿಲ್ಲಿ ಒಗ್ಗರಣೆನ ಹಾಕೋತಾ ಇಲ್ಲ, ಡೈರೆಕ್ಟಾಗಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಇನ್ನು ನಾನು ಕೂಡ ಎಲ್ಲ ಅಡುಗೆ ತಿಂಡಿ ಮಾಡಿದ ನಂತರ ರೆಡಿಯಾಗಿ ಪೂಜೆ ಮಾಡಿದ್ದಾಯಿತು. ಆಫೀಸ್ಗೆ ಹೋಗುವಂಥ ಸಮಯ. ಈಗ ನನ್ನ ಹಸ್ಬೆಂಡ್ಗೆ ತಿಂಡಿನ ರೆಡಿ ಮಾಡಿ ಇಟ್ಬಿಟ್ರೆ ಅವರು ಕೂಡ ಖುಷಿಯಾಗಿ ತಿಂತಾರೆ. ಸೊ ಈ ರೀತಿಯಾಗಿತ್ತು ಇವತ್ತಿನ ದಿನ. ಹಾಗೆಯೇ ಆಫೀಸಿಂದ ಬಂದ ಮೇಲೆ ಬಿಸಿ ಬಿಸಿಯಾದ ಬೋಂಡಾನ ಯಾವ ರೀತಿಯಾಗಿ ಮಾಡ್ತೀನಿ, ಎಲ್ಲ ಥರ ಸೊಪ್ಪನ್ನ ಬಳಸ್ಕೊಂಡು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸೊ ಆಫೀಸಿಂದ ಬಂದಿದ್ದ ನಂತರ ಪಾಪುಗೆ ಟೆಸ್ಟ್ ಇತ್ತು ಅಂತ ಹೇಳಿ ಓದಿಸ್ತಿದ್ದೆ. ಇವಾಗ ನನ್ನ ಹಸ್ಬೆಂಡು ಕೂಡ ಬಂದರು, ಮಳೆಯಲ್ಲಿ ನೆನ್ಕೊಂಡು ಬಂದಿದ್ರು. ಅವರೀಗ ಓದಿಸ್ತಾ ಇದ್ದಾರೆ. ಹಾಗೆ ಬೋಂಡನ ಮಾಡು, ತಿನ್ನಬೇಕು ಅನ್ನಿಸ್ತಿದೆ, ಮಳೇಲಿ ನೆನ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ಸೊ ಕ್ವಿಕ್ಕಾಗಿ ಬೋಂಡನ ಮಾಡ್ತಾಯಿದ್ದೀನಿ. ಬನ್ನಿ, ಈ ರೀತಿಯಾದ ಬೋಂಡನ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಅದು ವಿತೌಟ್ ಸೋಡಾ. ಮೊದಲು ಇಲ್ಲಿ ನೋಡ್ಬೋದು ಸಬ್ಸಿಗೆ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಎಲ್ಲ ಅರ್ಧ ಇಡಿ ಆಗೋಷ್ಟನ್ನ ತೊಗೊಂಡು ತೊಳ್ಕೊಂಡು ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನ ನೀವು ನೋಡ್ಬೋದು, ಈರುಳ್ಳಿನ ಉದ್ದುದವಾಗಿ ಒಂದನ್ನ ಹೆಚ್ಕೊಂಡ್ರೆ ಇನ್ನೂ ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ರೀತಿ ಈರುಳ್ಳಿನ ಒಂದು ಉದ್ದಕ್ಕೆ ಹಾಗೆ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಬೋಂಡ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ.
ಹಾಗೆಯೇ ಒಂದು 10 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಖಾರ ಇರಲಿಲ್ಲ, ಹಾಗೆ ಎಳೆ ಮೆಣಸಿನ್ಕಾಯಿ ಇತ್ತು, ಆ ಕಾರಣಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಖಾರದ ಪುಡಿನ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಇಷ್ಟನ್ನು ಹಾಕಿ ಮೊದಲು ಈ ರೀತಿ ಈರುಳ್ಳಿನ ನೀಟಾಗಿ ಹಸಿಮೆಣಸಿನ್ಕಾಯಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಈರುಳ್ಳಿ ಎಲ್ಲ ಸ್ಲೈಸ್ ರೀತಿಯಲ್ಲಿ ಬಿಟ್ಕೊಳ್ಳುತ್ತೆ. ಈ ರೀತಿನೇ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಸ್ಟಿಲ್ ಟ್ರೈ ಮಾಡಿದೆ ಸ್ಪೂನಲ್ಲಿ, ಬಟ್ ಅನ್ಕಂಫರ್ಟಬಲ್ ಆಯಿತು. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಬೇಕು. ಅಂದರೆ ಬೋಂಡಕ್ಕೆ ಎಷ್ಟು ಬೇಕೋ ಅದ್ರ ತಕ್ಕಂತೆ ರುಚಿಗೆ ತಕ್ಕಷ್ಟು ಹಾಕೋಕ್ಕೆ ನಿಮಗೆ ಗೊತ್ತಾಗುತ್ತೆ ಅಂದರೆ ಇವಾಗಲೇ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಇವಾಗ ಸ್ವಲ್ಪ ಹಾಕ್ಕೊಂಡು ನಂತರ ಕಡಲೆ ಹಿಟ್ಟೆಲ್ಲ ಹಾಕಿದ ನಂತರ ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲಾಂದರೆ ಉಪ್ಪು ಜಾಸ್ತಿ ಆಯಿತು ಅಂದರೆ ಬೋಂಡನ ತಿನ್ನೋಕ್ಕಾಗಲ್ಲ. ಇಷ್ಟಪಟ್ಟು ಮಾಡಿ ತಿನ್ನೋಕ್ಕಾಗದೇ ಇರೋ ಥರ ಆಗಬಾರ್ದಲ್ವ. ಈಗ ನಾನಿಲ್ಲಿ ಉಪ್ಪು ಖಾಲಿಯಾಗಿತ್ತು ಅಂತ ಹೇಳಿ ಉಪ್ಪನ್ನ ರೀಫಿಲ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಪಿಂಕ್ ಸಾಲ್ಟ್ನ ಬಳಸ್ತೀನಿ. ಕಲ್ಲುಪ್ಪಾಗಿರಲಿ ಪುಡಿ ಉಪ್ಪಾಗಿರಲಿ ನಾನು ಪಿಂಕ್ ಸಾಲ್ಟ್ನ ಬಳಸ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು 6 ವರ್ಷದಿಂದ ಈ ರೀತಿಯಾಗಿ ಸಾಲ್ಟನ್ನು ಬಳಸ್ತಾ ಇದ್ದೀನಿ. ಹಾಗೆ ಈ ಉಪ್ಪನ್ನ ಕೂಡ ರೀಫಿಲ್ ಮಾಡ್ಕೋತಾ ಇದ್ದೀನಿ. ಟಾಟಾ ಸಾಲ್ಟ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಪಿಂಕ್ ಸಾಲ್ಟ್ ತುಂಬ ಚೆನ್ನಾಗಿರುತ್ತೆ. ಆದರೆ ವೈಟ್ ಸಾಲ್ಟ್ಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ವೈಟ್ ಸಾಲ್ಟ್ ಕೊಡುವ ರುಚಿ 1 ಸ್ಪೂನಲ್ಲಿ ಕೊಡುವಂಥ ರುಚಿ ಇದು 1/4 ಸ್ಪೂನಲ್ಲಿ ಕೊಡುತ್ತೆ. ಆ ರೀತಿ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೋಬೇಕಾಗತ್ತೆ ಅಷ್ಟೇ. ಇವಾಗ ಉಪ್ಪನ್ನ ಹಾಕಿ ಕೂಡ ಒಂದು ಸತಿ ಕಲಿಸ್ಕೋಬೇಕು. ಇವಾಗ ಈರುಳ್ಳಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹಾಗೆ ಉಪ್ಪನ್ನ ಹಾಗೆ ಹಸಿಮೆಣಸಿನ್ಕಾಯಿಂದ ಖಾರನ ಅಬ್ಸರ್ವ್ ಮಾಡೋದ್ರಿಂದ ಈರುಳ್ಳಿ ತುಂಬ ಸಾಫ್ಟ್ ಆಗೋದ್ರಿಂದ ನಾವು ಬೋಂಡ ಬಿಟ್ಟಾಗ ಅಥವಾ ಬೋಂಡನ ಬೇಯಿಸಿದಾಗ ತುಂಬ ರುಚಿಯಾಗಿ ಬರುತ್ತೆ, ಹಾಗೆ ಸಾಫ್ಟಾಗಿ ಬರುತ್ತೆ. ಇವಾಗ ನಾನು 1 ಸ್ಪೂನ್ ಆಗೋಷ್ಟು ಅಜ್ವಾನನ ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಓಂ ಕಾಳನ್ನ ಹಾಕೋತಾ ಇದ್ದೀನಿ. ಇವೆರಡೂ ಕೂಡ ನೀಟಾಗಿ ಸ್ಮ್ಯಾಶ್ ಮಾಡಿನೇ ಹಾಕೋತಾ ಇದ್ದೀನಿ. ಅಜ್ವಾನ ಹಾಕ್ಕೋಬೇಕಾದ್ರಂತೂ ತುಂಬ ಅರೋಮಾ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಬೋಂಡನ ತಿಂದು ಏನಾದರೂ ತೇಗ್ ಬಂತಂದ್ರೂ ಕೂಡ ಇದೇ ಘಮ ಅಂತ ಬರ್ತಾ ಇರುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಅಜ್ವಾನ ಹಾಗೆ ಓಂ ಕಾಳು ಎರಡೂ ಕೂಡ ಡೈಜೆಷನ್ ಮಾಡೋದಕ್ಕೆ ಅಥವಾ ನಮ್ಮ ಬಾಡಿಗೆ ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಈ ರೀತಿ ಎಲ್ಲ ಹಾಕಿ ಕಲಸಿದ ನಂತರ ಆಲ್ಮೋಸ್ಟ್ 5 ನಿಮಿಷ ಬಿಡಿ. 5 ನಿಮಿಷ ಬಿಟ್ಟಿದ ನಂತರ ನೀವು ಇದಕ್ಕೆ ಯಾವುದೇ ಸೊಪ್ಪನ್ನು ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೆಯೇ ಸಬ್ಸಿಗೆ ಸೊಪ್ಪು ಈ 3 ಹಾಕಿ ಫಸ್ಟು ಕಲಿಸ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೀರು ಕೂಡ ಒಡೆಯುತ್ತೆ. ಆವಾಗ ನೀರು ಕೂಡ ಅದರಲ್ಲಿ ಇರೋದ್ರಿಂದ ಹಿಟ್ಟನ್ನ ಹಾಕಿ ಕಲಿಸ್ಕೋಬೇಕಾದ್ರೆ ನಾವು ಜಾಸ್ತಿ ನೀರನ್ನ ಬಳಸೋ ಅವಶ್ಯಕತೆ ಇರೋದಿಲ್ಲ. ನಂತರ ನಾವೀಗ ಒಂದು 2 ನಿಮಿಷ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಹಾಗೆ ನೆನೆಯೋದಕ್ಕೆ ಬಿಡಬೇಕು. ನಂತರ ನಾವು ಇದಕ್ಕೆ ತಕ್ಕಂತೆ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಬೇಕು. ಜಾಸ್ತಿನೂ ಹಾಕೋಬಾರ್ದು, ಕಡಿಮೆನೂ ಹಾಕೋಬಾರ್ದು. ನೀಟಾಗಿ ಈರುಳ್ಳಿ ಎಷ್ಟಿದೆ ಅದ್ರ ತಕ್ಕಂತೆ ಕಡಲೆ ಹಿಟ್ಟನ್ನ ಹಾಕಿ ಮೊದಲು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲೇ ಇರುವಂಥ ನೀರಿನ ಅಂಶ ಏನಿರುತ್ತೆ ಅದಕ್ಕೆ ಕಡಲೆ ಹಿಟ್ಟು ಅಬ್ಸರ್ವ್ ಮಾಡಿ ನೀವು ನೋಡ್ಬೋದು. ನಾನು ಇನ್ನೂ ಕೂಡ ನೀರನ್ನ ಹಾಕಿರಲಿಲ್ಲ. ನೀಟಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಸ್ವಲ್ಪ ಹೊತ್ತು ಕರೆಕ್ಟಾಗಿ 1 ನಿಮಿಷ ಬಿಡಿ. ಅಷ್ಟರೊಳಗೆ ಎಣ್ಣೆ ಕಾಯೋದಕ್ಕೂ ಕೂಡ ಇಟ್ಕೊಂಡ್ರೆ ಎಣ್ಣೆನೂ ಕಾಯುತ್ತೆ, ಹಾಗೆ ಹಿಟ್ಟು ಕೂಡ ನೆನ್ಕೊಳ್ಳುತ್ತೆ. ಇನ್ನು ಅಷ್ಟರೊಳಗೆ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಳ್ಳೋದಿರಲಿ. ಹೀಗೆ ಕಡಲೆ ಹಿಟ್ಟು ನಾವೀಗ ಹೊಡೆದಿರ್ತೀವಲ್ವ, ಈ ರೀತಿ ಕ್ಲಿಪ್ಸ್ಗಳು ಆನ್ಲೈನಲ್ಲಿ ಸಿಗುತ್ತೆ. ಅದನ್ನು ಬಳಸ್ಕೊಂಡು ಈ ಥರ ಲಾಕ್ ಮಾಡಿ ಹಾಕಿದ್ರೆ ಎಲ್ಲೂ ಕೂಡ ಲೀಕ್ ಆಗಲ್ಲ, ಹಾಗೆ ಪೌಡರ್ ಕೆಳಗೆ ಬೀಳೋದಿಲ್ಲ, ಆ ಥರ ಏನೂ ಕೂಡ ಆಗಲ್ಲ. ಹಾಗೆ ಸೇಫಾಗಿ ಇಡ್ಬೋದು. ಇನ್ನು ಎಣ್ಣೆ ಕಾಯೋಷ್ಟರೊಳಗಡೆ ಈ ರೀತಿ ಬೆಳಗ್ಗೆ ನೆನಾಕಿಟ್ಟಿದ್ದೆ ಅಲ್ವಾ, ಎಲ್ಲ ಕಾಳುಗಳ್ನೂ ಕೂಡ ಮೊಳಕೆ ಬರಲಿ ಅಂತ ಹೇಳಿ ಹಾಗೆ ಹೊರಗಡೆನೇ ಇಟ್ಟಿದ್ದೆ. ಇವಾಗ ಸ್ವಲ್ಪ ಮೊಳಕೆ ಬಂದಿದೆ, ಅದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ ಫ್ರಿಜ್ಜಿಗೆ. ಈ ರೀತಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ಒಂದು 2ರಿಂದ 3 ದಿನ ನಾವು ಯಾವುದೇ ಥರ ಸಾರಾಗಿರ್ಬೋದು, ಕಾಳು ಒಗ್ಗರಣೆ ಇರ್ಬೋದು ಅಥವಾ ಪಲ್ಯ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ.
ಕಾಳುಗಳನ್ನು ಎಲ್ಲ ನೀಟಾಗಿ ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಿಗೆ ಹಾಕೋ ಅಷ್ಟರೊಳಗೆ ಎಣ್ಣೆನೂ ಕೂಡ ಕಾದಿತ್ತು. ಹಾಗೆಯೇ ಇಲ್ಲಿ ಹಿಟ್ಟು ಕಲಸಿಟ್ಟಿದ್ವಲ್ವ ಅದು ಕೂಡ ನೀಟಾಗಿ ನೆಂದಿತ್ತು. ಇವಾಗ ನಾನಿಲ್ಲಿ ಬೋಂಡನ ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಹಾಕ್ಕೊಳ್ಳಿ. ತುಂಬ ಚಿಕ್ಕದು ಬೇಕಂದ್ರೂ ಹಾಕ್ಕೋಬೋದು. ನಿಮಗೆ ಯಾವ ರೀತಿಯಾಗಿ ತಿನ್ಬೇಕು ಅನ್ಸುತ್ತಲ್ಲ ಆ ರೀತಿ ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜಾಗಿ ಬೋಂಡನ ಹಾಕ್ಕೊಂಡು ಈ ಥರ ಕ್ವಿಕ್ಕಾಗಿ ಬೇಯಿಸ್ಕೊತಾ ಇದ್ದೀನಿ. ಬೋಂಡನ ನಾವು ಸೋಡಾ ಬಳಸದೆ ಈ ರೀತಿಯಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿ ಬೋಂಡ ನಾವು ಕೂಡ ಮಾಡ್ಕೋಬೋದು. ಹಾಗೆಯೇ ಸೋಡಾನ ಹಾಕಿನೇ ಮಾಡಬೇಕು ಅಂತ ಏನಿಲ್ಲ. ನಾವು ಆನಿಯನ್ಗೆ ಉಪ್ಪನ್ನ ಹಾಕಿ ಕಲಸಿ ಸ್ವಲ್ಪ ಹೊತ್ತು ಬಿಟ್ಟು ಇನ್ನು ಅದಕ್ಕೆ ಏನೆಲ್ಲ ಹಾಕಬೇಕು ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾವು ಹಿಟ್ಟನ್ನು ಹಾಕಿ ರುಬ್ಬಿದ್ರೆ ಈ ರೀತಿಯಾದ ಸಾಫ್ಟ್ ಆದ ಬೋಂಡ ರೆಡಿ ಆಯಿತು. ಈ ವಿಡಿಯೋದಲ್ಲಿ ಬೋಂಡ ಮಾಡೋದು ಸಾಫ್ಟಾಗಿ ಹಾಗೆ ಪುದೀನ ರೈಸ್ ಟೇಸ್ಟಿ ಹಾಗೆ ಇನ್ನು ಅಲಸಂಡೆ ಕಾಳನ್ನ ಬಳಸ್ಕೊಂಡು ಸಾಂಬಾರು ಯಾವ ರೀತಿಯಾಗಿ ಮಾಡೋದಂತ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿಭಿನ್ನವಾಗಿರುವಂಥ ಅಡುಗೆ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.